ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಸುಪ್ರೀಂ ತಡೆಯನ್ನ ಹಿಡಿದಿದೆ. 5, 8, 9ನೇ ತರಗತಿಯ ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಈಗ ತಡೆಯಾಜ್ಞೆ ಬಂದಿದೆ. ಮಾರ್ಚ್ನಲ್ಲಿ 5, 8, 9ನೇ ತರಗತಿಯ ಪರೀಕ್ಷೆ ನಡೆದಿತ್ತು. ಅದರ ಫಲಿತಾಂಶವನ್ನ ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. 5ನೇ ತರಗತಿ 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆದಿತ್ತು ಮಾರ್ಚ್ನ ತಿಂಗಳಲ್ಲಿ. ಆದರೆ ಅದರ ಫಲಿತಾಂಶ ಈಗ ತಡೆ ಹಿಡಿಯಲಾಗಿದೆ. ಬೋರ್ಡ್ ಎಕ್ಸಾಮ್ ನಡೆಸಬಾರದು ಅಂತ ಅರ್ಜಿ ಸಲ್ಲಿಸಿತ್ತು ರುಪ್ಸಾ ಸಂಘಟನೆ. ಅದಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ಎಕ್ಸಾಮ್ ನಡೆಸಲ್ಲ ಅಂತ ಕೂಡ ಆದೇಶ ಬಂದಿತ್ತು. ಆದ್ರೀಗ 5, 8, 9ನೇ ತರಗತಿಯ ಪರೀಕ್ಷೆ ನಡೆದು ಹೋಗಿದೆ ಮಾರ್ಚ್ ತಿಂಗಳಲ್ಲಿ. ಪರೀಕ್ಷೆಯ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳು ಎದುರು ನೋಡ್ತಾ ಇದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನ ತಂದಿದೆ. ಬೋರ್ಡ್ ಎಕ್ಸಾಮ್ ನಡೆಸಬಾರದು ಅಂತ ಒಂದ್ ಕಡೆ ರುಪ್ಸಾ ಸಂಘಟನೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಆದ್ರೆ ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಹಿಡಿದಿದೆ. 5, 8, 9ನೇ ತರಗತಿಯ ವಿದ್ಯಾರ್ಥಿಗಳೇ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ನಡೆದಿತ್ತು. ಇನ್ನೇನು ಪರೀಕ್ಷೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಎದುರು ನೋಡ್ತಾ ಇದ್ರು. ಆದ್ರೆ ಅದರ ಫಲಿತಾಂಶಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಹೊರಡಿಸಿದೆ. ಪರೀಕ್ಷೆಯ ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದ್ದಂತ ವಿದ್ಯಾರ್ಥಿಗಳು ಈಗ ಏನ್ ಮಾಡ್ಬೇಕು? ಹಾಗಾದ್ರೆ ಪರೀಕ್ಷೆ ಅಂತೂ ನಡೆದು ಹೋಗಿದೆ. ಆದ್ರೆ ಪರೀಕ್ಷೆಯ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿಗಿತ್ತು. ಆದ್ರೆ 8ನೇ ತರಗತಿ 5ನೇ ತರಗತಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆದಿದ್ರು ಕೂಡ ಅದರ ಫಲಿತಾಂಶ ಮಾತ್ರ ಪ್ರಕಟ ಆಗೋಲ್ಲ. ಕಾರಣ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಹೊರಡಿಸಿದೆ. ಬೋರ್ಡ್ ಎಕ್ಸಾಮ್ ನಡೆಸಬಾರದು ಅಂತ ಅತ್ತ ರುಪ್ಸಾ ಸಂಘಟನೆ ಕೂಡ ಅರ್ಜಿಯನ್ನ ಸಲ್ಲಿಸಿತ್ತು. ಮಕ್ಕಳಿಗೆ ಹೊರೆಯಾಗುತ್ತೆ ಅನ್ನುವಂತ ಕಾರಣಕ್ಕೆ 5ನೇ ತರಗತಿ 8ನೇ ತರಗತಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಬೇಡ ಅಂತ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ತಕ್ಕಂತೆ ಬೋರ್ಡ್ ಎಕ್ಸಾಮ್ ನಡೆಸೋದು ಬೇಡ ಅನ್ನುವಂತ ಆದೇಶ ಕೂಡ ಇತ್ತು. ಆದ್ರೆ ಅದಕ್ಕೂ ಮುಂಚೆಯೇ ಮಾರ್ಚ್ ತಿಂಗಳಲ್ಲಿ 5ನೇ ತರಗತಿ 8ನೇ ತರಗತಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತೂ ನಡೆದು ಹೋಗಿದೆ. ಆದ್ರೆ ಅದರ ಫಲಿತಾಂಶ ಪ್ರಕಟ ಆಗುವಂತ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆಯನ್ನ ಹಿಡಿದಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೀಬೇಕಾ ಅನ್ನುವಂತ ಆತಂಕ ಕೂಡ ಈಗ ಎದುರಾಗ್ತಾ ಇದೆ. ಹಾಗಾಗಿ ಈಗ 5ನೇ ತರಗತಿ 8ನೇ ತರಗತಿ 9ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದಾಗಿದೆಯಲ್ಲ, ಹಾಗಾದ್ರೆ ವಾಟ್ ನೆಕ್ಸ್ಟ್ ಅಂತ ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿರೋದ್ರಿಂದ ಆ ಫಲಿತಾಂಶವನ್ನ ಪ್ರಕಟ ಮಾಡದೇ ಇದ್ರೆ ಮತ್ತೊಂದ್ಸಲ ಪರೀಕ್ಷೆಯನ್ನ ನಡೆಸ್ತಾರಾ? ಮತ್ತೊಂದ್ಸಲ ಪರೀಕ್ಷೆಯನ್ನ ನಡೆಸಬೇಕು ಅಂತಂದ್ರೆ ಅದಕ್ಕೆ ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ? ಅದಕ್ಕೆ ವಿದ್ಯಾರ್ಥಿಗಳು ರೆಡಿ ಇರ್ತಾರ? ಅದೆಲ್ಲ ಕೂಡ ಒಂದ್ ರೀತಿಯ ಪ್ರಶ್ನೆನೆ. ಬೋರ್ಡ್ ಎಕ್ಸಾಮ್ ನಡೆಸಬಾರ್ದು ಅಂತ ಹೇಳಿದ್ರು ನಿಜ, ನಡೆಸೋದಿಲ್ಲ ಅಂತ ಕೂಡ ಆದೇಶ ಬಂದಿದೆ. ಆದ್ರೆ ಅದನ್ನ ಮುಂದಿನ ಬಾರಿಯಿಂದ ತೆಗೆದುಕೊಳ್ಬಹುದು ಆ ಆದೇಶವನ್ನ. ಆದ್ರೆ ಈಗಾಗಲೇ ಎಕ್ಸಾಮ್ ಆಗಿ ಹೋಗಿದೆಯಲ್ಲ, ಆದ್ರ ಪರೀಕ್ಷೆಯ ಫಲಿತಾಂಶವನ್ನ ವಿದ್ಯಾರ್ಥಿಗಳು ಎದುರು ನೋಡ್ತಿದಾರಲ್ಲ, ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಈ ಒಂದು ತಡೆಯಾಜ್ಞೆ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಾಗಿ ಶಾಕ್ ಅಂತಾನೆ ಹೇಳ್ಬೋದು. ಏನ್ ಮಾಡ್ಬೇಕು ಅಂತ. ಪರೀಕ್ಷೆ ಬರ್ದ್ಬಿಟ್ಟಿದೀವಿ, 5ನೇ ತರಗತಿಯವರಾದ್ರೂ ಅಷ್ಟೇ, 8 ಆದ್ರೂ ಅಷ್ಟೇ, 9 ಆದ್ರೂ ಅಷ್ಟೇ. ಎಕ್ಸಾಮ್ ಅಂತೂ ಬರ್ದಾಗಿದೆ, ಪಾಸೋ ಫೇಲೋ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತಡೆಯಾಜ್ಞೆಯನ್ನ ಹೊರಡಿಸಿರೋದ್ರಿಂದ ಏನ್ ಮಾಡ್ಬೇಕು ಅನ್ನೋದೇ ಒಂದ್ ರೀತಿಯ ಗೊಂದಲದ ವಾತಾವರಣ. ಬೋರ್ಡ್ ಎಕ್ಸಾಮ್ ಅಂತೂ ನೆಕ್ಸ್ಟ್ ಇಯರ್ ಇಂದ ನಡೆಯೋದಿಲ್ಲ. ಆದ್ರೆ ಈ ಹಿಂದೆ ನಡೆದಂತ ಪರೀಕ್ಷೆಯಲ್ಲಿ, ಮಾರ್ಚ್ ತಿಂಗಳಲ್ಲಿ ನಡೆದಂತ ಪರೀಕ್ಷೆಯಲ್ಲಿ ಬೋರ್ಡ್ ಎಕ್ಸಾಮ್ ಆಗಿತ್ತಲ್ಲ, ಆ ವಿದ್ಯಾರ್ಥಿಗಳು ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ತೇರ್ಗಡೆ ಆಗೋದು ಯಾವಾಗ? ಹಾಗಾದ್ರೆ ತೇರ್ಗಡೆ ಆಗೋದು ಹೇಗೆ ಅನ್ನುವಂತ ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಕಾಡ್ತಿದ್ದಾವೆ. 5ನೇ ತರಗತಿ 8, 9ನೇ ತರಗತಿಯ ವಿದ್ಯಾರ್ಥಿಗಳು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಯನ್ನ ಎದುರಿಸಿದ್ರು. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಈ ಒಂದು ರುಪ್ಸಾ ಸಂಘಟನೆ ಏನಿದೆ ಬೋರ್ಡ್ ಎಕ್ಸಾಮ್ ನಡೆಸಬಾರದು ಅನ್ನುವಂತ ಅರ್ಜಿಯನ್ನ ಸಲ್ಲಿಸಿತ್ತಲ್ಲ, ಅದನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಿದೆ. ಅದರ ಆಧಾರದ ಮೇಲೆ ಈಗ ಮಾರ್ಚ್ನಲ್ಲಿ ನಡೆದಿದ್ದಂತ ಪರೀಕ್ಷೆಯ ಫಲಿತಾಂಶಕ್ಕೂ ಕೂಡ ತಡೆಯನ್ನ ಹೊರಡಿಸಿದೆ, ತಡೆಯಾಜ್ಞೆಯನ್ನ. ಹಾಗಾಗಿ ಈಗ ಏನ್ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನ ಬರ್ದ್ಬಿಟ್ಟಿದ್ದಾರೆ. ಆದ್ರೆ ಮುಂಬರುವಂತ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತರು 5ನೇ ತರಗತಿಯವರು ತೇರ್ಗಡೆ ಆಗ್ಬೇಕು, 8ರವರು ತೇರ್ಗಡೆ ಆಗ್ಬೇಕು, 9ರವರು ಆಗ್ಬೇಕು. ಆದ್ರೆ ಫಲಿತಾಂಶನೇ ಇಲ್ಲದೆ ಹೇಗೆ ತೇರ್ಗಡೆ ಆಗೋದಕ್ಕಾಗುತ್ತೆ? ಅದು ಈ ರೀತಿಯ ಪ್ರಶ್ನೆ. ಈಗ ಎಕ್ಸಾಮ್ ಬರೋದಕ್ಕೂ ಮುಂಚೆ ಈ ಆದೇಶವನ್ನ ಹೊರಡಿಸಿದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲ, ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಕ್ಸಾಮ್ ಅನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ರಿಸಲ್ಟ್ ಬರ್ತಾ ಇತ್ತು. ಆದ್ರೆ ಈಗ ಮಧ್ಯದಲ್ಲಿ ಈ ರೀತಿಯ ಬದಲಾವಣೆ ಆಗಿರೋದ್ರಿಂದ, ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿರೋದ್ರಿಂದ ಒಂದ್ ರೀತಿಯಾಗಿ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೋಷಕರಿಗೂ ಕೂಡ ಈ ರೀತಿಯ
ಗೊಂದಲದ ವಾತಾವರಣ ಇದು ಸುಪ್ರೀಂ ಕೋರ್ಟ್ನ ಈ ಒಂದು ತಡೆ. ಈಗ ಏನ್ ಮಾಡ್ತಾರೆ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸಲ ಎಕ್ಸಾಮ್ ಬರಿಬೇಕು ಅಂತ ಅಂದ್ರೆ ಕೂಡ ಅದಕ್ಕೆ ವಿದ್ಯಾರ್ಥಿಗಳು ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಈ ತಡೆಯಾಗ್ಲಿ ಒಂದು ರೀತಿಯಾಗಿ ರಾಜ್ಯದಾದ್ಯಂತ ಕೂಡ ಒಂದಷ್ಟು ಶಾಕ್ ಅನ್ನ ಕೊಟ್ಟಂತಾಗಿದೆ. ವಿದ್ಯಾರ್ಥಿಗಳಿಗೆ ಇರ್ಬೋದು, ಪೋಷಕರಿಗೆ ಇರ್ಬೋದು, ಏನ್ ಮಾಡೋದು ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. 5, 8, 9ನೇ ತರಗತಿಯ ಬೋರ್ಡ್ ಎಕ್ಸಾಮ್ ಅನ್ನ ರದ್ದು ಮಾಡಬೇಕು, ಸಾಮಾನ್ಯವಾಗಿನೇ ಎಕ್ಸಾಮ್ ನಡಿಬೇಕು ಅಂತ ರುಪ್ಸಾ ಸಂಘಟನೆ ಏನಿದೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಮಕ್ಕಳಿಗೆ ಇದರಿಂದ ಹೊರೆಯಾಗುತ್ತೆ. ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ 10ನೇ ತರಗತಿಯ ಮಕ್ಕಳಿಗಾದ್ರೆ ಓಕೆ, ಆದ್ರೆ 5, 8, 9ನೇ ತರಗತಿಯ ಮಕ್ಕಳಿಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಬೋರ್ಡ್ ಎಕ್ಸಾಮ್ ಅನ್ನ ಫೇಸ್ ಮಾಡುವಷ್ಟು ಅವರಿಗೆ ಜ್ಞಾನ ಅರಿವು ಇರೋದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ಎಕ್ಸಾಮ್ ಬೇಡ ಅನ್ನುವಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇನ್ನು ರುಪ್ಸಾ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳೆಕಟ್ಟೆ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಒಂದು ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿದೆ. ಮಾರ್ಚ್ ತಿಂಗಳಲ್ಲಿ ನಡೆದಿರುವಂತಹ 5, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆದಿತ್ತು, ಅದರ ಫಲಿತಾಂಶ ಪ್ರಕಟಕ್ಕೆ ತಡೆಯಾಜ್ಞೆ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಅವರು 3 ವಿಷಯನ ಮೇಜರ್ ಪ್ರಸ್ತಾಪ ಮಾಡಿದ್ದಾರೆ ಮೇಡಮ್. ಒಂದು 5 ಮತ್ತೆ 8ನೇ 9ನೇ ತರಗತಿ ಪರೀಕ್ಷೆ ಏನ್ ನಡೆಸಿದಿರಲ್ಲ ಅದು ಅಸಿಂಧು, ಅದು ಕಾನೂನು ಬಾಹಿರವಾಗಿದೆ ಒಂದು. ಆಮೇಲೆ 2ನೇದು ಹೈಕೋರ್ಟ್ ಇಂದ ಏನ್ ತೀರ್ಪನ್ನು ಕೊಟ್ಟಿದ್ರು ಆ ತೀರ್ಪಿಗೆ ತಡೆ ನೀಡಿದ್ದಾರೆ. ಮತ್ತೆ 3ನೇ ವಿಷಯ, ಇವತ್ತೇನ್ ಫಲಿತಾಂಶ ಪ್ರಕಟಿಸಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇತ್ತಲ್ಲ, ಒಂದು ಕೆಟ್ಟ ಉದ್ದೇಶ ಇಲಾಖೆಗೆ, ಅದಕ್ಕೆ ತಕ್ಷಣ ತಡೆಯನ್ನ ನೀಡಬೇಕು, ಫಲಿತಾಂಶವನ್ನ ನೀಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ನಿಮ್ದು ಏನಾರ ಅಹವಾಲ್ ಇದ್ರೆ ರಾಜ್ಯ ಸರ್ಕಾರದವರು 23ನೇ ತಾರೀಕಿಗೆ ನೀವು ಸಬ್ಮಿಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪರೀಕ್ಷೆ ಅಸಿಂಧು ಅಂತ ಹೇಳಿರೋದ್ರಿಂದ ಇವ್ರು 5, 8 ಮತ್ತೆ 9ನೇ ತರಗತಿ ಪರೀಕ್ಷೆ ಮಾಡಿದ್ದೇ ಶಿಕ್ಷಣ ಹಕ್ಕು ಅಧಿನಿಯಮ RTE ಕಾಯ್ದೆಯ ವಿರುದ್ಧವಾಗಿತ್ತು ಅನ್ನೋದು ರುಪ್ಸಾ ಕರ್ನಾಟಕದ ವಾದ ಆಗಿತ್ತು. ಸೊ ಯಾವ ಕಾನೂನಿನ ಅಡಿನಲ್ಲಿ ನಾವು ಶಾಲೆಗಳನ್ನ ನಡೆಸ್ತಾ ಇದೀವೋ, ಶಿಕ್ಷಣವನ್ನ ನೀಡ್ತಾ ಇದೀವೋ, ಆ ಕಾನೂನನ್ನ ಉಲ್ಲಂಘಿಸಿ ಇಲಾಖೆಯ ಅಧಿಕಾರಿಗಳು ಈ ಒಂದು ಸ್ಟೆಪ್ಸ್ ಅನ್ನ ತಗೊಂಡಿದ್ರು ಅನ್ನೋದು ನಮ್ಮ ಆಕ್ರೋಶ ಮತ್ತೆ ಆತಂಕ ಇತ್ತು. ಅದನ್ನ ನಾವು ನ್ಯಾಯಾಲಯಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ. ಅದರಲ್ಲಿ ಈಗ ಹೈಕೋರ್ಟ್ ಅಲ್ಲಿ ಒಂದ್ಸಾರಿ ನಮ್ಗೆ ಅನುಕೂಲ ಆಯ್ತು ಅಂದ್ರೆ ವಿಜಯ ಬಂತು. 2ನೇ ಬಾರಿ ಎಗೇನ್ 3ನೇ ಬಾರಿ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರವಾಯ್ತು. 4ನೇ ಬಾರಿ ಎಗೇನ್ ಅವರಂತೆ ಆಯ್ತು. ಈಗ 5ನೇ ಅಂತಿಮವಾಗಿ ಈಗ ನಮಗೆ ನಮ್ಮ ಪರವಾದಂತ ತೀರ್ಪು ಬಂದಿದೆ ಮೇಡಮ್. ಸರ್, ಆದ್ರೆ ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದ್ಬಿಟ್ಟಿದ್ದಾರೆ, ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ಅಂತ? ನಾವು ಖಂಡಿತವಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದನೇ ನಾವು ಈ ರೀತಿಯ ಕೋರ್ಟ್ಗೆ ನಾವು ಹೋಗಿದ್ದು. ಸೊ ಪರೀಕ್ಷೆ ನಡೆದದ್ದೇ ಕಾನೂನು ಬಾಹಿರವಾಗಿ, ಶಿಕ್ಷಣ ಹಕ್ಕು ಅಧಿನಿಯಮದ ವಿರುದ್ಧವಾಗಿ ನಡೆದಂತದ್ದು ಪರೀಕ್ಷೆ. ಸೊ ಶಾಲಾ ಹಂತಗಳಲ್ಲಿ ಈಗ ಆಲ್ರೆಡಿ 4 FA ಎಕ್ಸಾಮ್ಸ್ ಅನ್ನ ಮಾಡಿದೀವಿ, 1 SE ಅನ್ನ ಮಾಡಿದೀವಿ. ಸೊ ಹಾಗಾಗಿ ಅವುಗಳಿಂದನೇ ನಾವು ಫಲಿತಾಂಶವನ್ನ ನಾವು ಪ್ರಕಟಿಸಬಹುದು. ಇವ್ರು ಏನು SA2 ಎಕ್ಸಾಮ್ಸ್ ಹೆಸರಿನಲ್ಲಿ ಬೋರ್ಡ್ ಎಕ್ಸಾಮ್ ಅಂತ ಮಾಡಿದ್ರು, ಅದು ನಮ್ಮ ಶಿಕ್ಷಣದ ಅಧಿನಿಯಮದಲ್ಲಾಗ್ಲಿ ಅಥವಾ ಹಕ್ಕಿನ ನಿಯಮದಲ್ಲಾಗ್ಲಿ ಅಥವಾ ಶಿಕ್ಷಣ ನೀತಿ ಪೆಡಗಾಜಿನಲ್ಲೂ ಕೂಡ ಅದು ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಯಾರು ಪಾಠವನ್ನ ಮಾಡ್ತಾರೋ ಅವರೇ ಪರೀಕ್ಷೆಯನ್ನ ಮಾಡ್ಕೊಂಡು ಅವರೇ ಫಲಿತಾಂಶವನ್ನು ಪ್ರಕಟಿಸಬೇಕು ಅನ್ನೋದು ಇವತ್ತಿನವರೆಗೂ ಇದ್ದಂತಹ ನಿಯಮ. ಸೊ ಇವರು ಸೆಂಟ್ರಲೈಸ್ಡ್ ಮಾಡಿ ಎಕ್ಸಾಮ್ ಮಾಡಕ್ ಹೊರಟಿದ್ದು ಇದು ಕಾನೂನು ಬಾಹಿರವಾಗಿತ್ತು, ಮತ್ತೆ ಮಕ್ಕಳ ಹಿತದೃಷ್ಟಿ ಆಗಿರ್ಲಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು. ಸೊ ಇವತ್ತು ಮಕ್ಕಳಿಗೆ ಆ ವಿಚಾರದಲ್ಲಿ ಏನ್ ಸಮಸ್ಯೆ ಆಗಲ್ಲ ಮೇಡಮ್. ಈಗ ಆಲ್ರೆಡಿ ಆಗಿರೋದ್ರಿಂದ ಆ ಪರೀಕ್ಷೆಯಲ್ಲೇ ಫಲಿತಾಂಶವನ್ನ ಅವ್ರು ಪ್ರಕಟಿಸಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಈ ವಿಚಾರದಲ್ಲಿ. ಸೊ ಇವತ್ತೇನ್ ಪರೀಕ್ಷೆನ ಫಲಿತಾಂಶ ಪ್ರಕಟಿಸಕ್ ಹೋಗಿದಾರೋ ನಿಮ್ಗೆಲ್ರಿಗೂ ಗೊತ್ತಿದೆ ಯಾವ ಮಟ್ಟದಲ್ಲಿ ಅದನ್ನ ವ್ಯಾಲ್ಯೂಯೇಷನ್ಸ್ ಅನ್ನ ಮಾಡಿದ್ದಾರೆ ಅಂತ. ಸೊ ಯಾವ್ದೇ ಬೇರೆ ಬೇರೆ ಕನ್ನಡ ಟೀಚರ್ಸ್ ಹೋಗಿ ಇಂಗ್ಲಿಷ್ ಅನ್ನ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಮತ್ತೆ ಪಾರ್ಟ್ ಟೈಮ್ ಟೀಚರ್ಸ್ ಹೋಗಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಇಂಥವು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗಳನ್ನ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಅದೆಲ್ಲದೂ ನಿಮ್ಗೆ ಗೊತ್ತಿದೆ. ಒಂದ್ ದಿವಸಕ್ಕೆ 80 ಪೇಪರ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ಬೇಕು ಒಬ್ಬ ಶಿಕ್ಷಕ ಅಂತಂದ್ರೆ ಒಂದ್ ರೀತಿ ಜೆರಾಕ್ಸ್ ಮಿಷಿನ್ ತರ ವ್ಯಾಲ್ಯೂಯೇಷನ್ ಅನ್ನ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂತದ್ದೇ, ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಪ್ರಕಟ ಆಗಿದೆ. ಸೊ ಆ ಫಲಿತಾಂಶಕ್ಕೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅನ್ನೋದು ಈಗ ಆಲ್ರೆಡಿ ಪೋಷಕರಿಗೆ ಅದರ ಅನುಭವ ಬಂದಿದೆ ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಸರ್, ಈಗ 5ನೇ ತರಗತಿ 8, 9 3 ತರಗತಿಯ ಮಕ್ಕಳು ಕೂಡ ಬರ್ದಿರುವಂತ ಪರೀಕ್ಷೆ ಈಗಾಗಲೇ ಅವರು ಫಲಿತಾಂಶಕ್ಕೆ ಅಂತ ಕಾಯ್ತಾ ಇದ್ರು. ಈಗ ಮತ್ತೆ ಪರೀಕ್ಷೆ ನಡೆಸಬೇಕು ಅಂದ್ರೆ ಮಕ್ಕಳು ಒಪ್ಕೋತಾರ ಸರ್? ಹೇಗಿದೆ ಅವರು? ಇಲ್ಲ, ಪರೀಕ್ಷೆ ನಡೆಸೋದಕ್ಕೆ ನಾವು ಸಂಪೂರ್ಣವಾದಂತ ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಈಗ ಆಲ್ರೆಡಿ ಆಗಿರುವಂತ ಪರೀಕ್ಷೆದಲ್ಲೇ ಫಲಿತಾಂಶವನ್ನ ಕೊಡಬಹುದು. ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ರೆ ಸರ್ ಇದ್ರ ಬಗ್ಗೆ ನೀವು? ನಾವೀಗಾಗ್ಲೇ ಪೋಷಕರ ಜೊತೆಗೂ ಮಾತಾಡಿದ್ವಿ ಮೇಡಮ್ ಈ ವಿಚಾರದಲ್ಲಿ.
ವಿದ್ಯಾರ್ಥಿಗಳಿಗೂ ಗೊತ್ತಿದೆ, ಪೋಷಕರಿಗೂ ಗೊತ್ತಿರುವಂತ ವಿಷಯ ಇದು. ಓಕೆ, ಇದನ್ನ ಒಪ್ಕೊಳ್ತಾ ಇದ್ದಾರೆ ಹಾಗಾದ್ರೆ? ಖಂಡಿತ. ಥ್ಯಾಂಕ್ ಯು ಸರ್, TV5 ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ.